ಸ್ನೇಹಿತರೆ ನಮಸ್ಕಾರ. ಈ ಬಾರಿ ಪಿ ಎಂ ಕಿಸಾನ್ ದುಡ್ಡು 2,000 ಅಲ್ಲ 4,000ಕ್ಕೆ ಏರಿಕೆ ಆಗ್ತಾ ಇದೆ ಅಂತ ಬರೀ ನಮ್ಮ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇಲ್ಲ, ಇಡೀ ದೇಶದಾದಂತಹ ಎಲ್ಲ ರಾಜ್ಯಗಳಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಅದರಲ್ಲಿ ಕೇಂದ್ರ ಬಜೆಟ್ ಮಂಡನೆ ಆದ ತಕ್ಷಣ ದಿಢೀರನೆ ಎಲ್ಲ ಕಡೆನೂ ಕೂಡ ಈ ಸುದ್ದಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇದರದೇ ಆದಂತಹ ಹವಾ ಅಂತಲೇ ಹೇಳಬಹುದು. ಹಾಗಾದರೆ ಈ ಪಿ ಎಂ ಕಿಸಾನ್ ಯೋಜನೆಯ 22ನೇ ಕಂತಿನ ಹಣ ಹಿಡ್ಕೊಂಡು ಉಳಿದಂತಹ ಎಲ್ಲ ಮುಂದೆ ಬರ್ತಕ್ಕಂತಹ ಕಂತುಗಳಲ್ಲಿ 2,000 ಅಲ್ಲ 4,000 ಬರುತ್ತಾ? ಹಾಗಾದರೆ ಈ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಲಿಂಕ್ ಮಾಡಿಸ್ಬೇಕಂತ ಹೇಳಲಾಗಿದೆ. ಈ ಡಾಕ್ಯುಮೆಂಟ್ಸ್ ಲಿಂಕ್ ಮಾಡಿದ್ರೆ ಮಾತ್ರ 4,000ಕ್ಕೆ ಏರಿಕೆ ಆಗೋದಾ? ಎಷ್ಟು ಜನ ಈ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಫಲಾನುಭವಿಗಳಿದ್ರಿ? ಎಷ್ಟು ಕೋಟಿಯಷ್ಟು ಫಂಡು ಈಗ ಕೊಡ್ತಾ ಇದ್ದಾರೆ? ಇನ್ನು ಮುಂದೆ 4,000ಕ್ಕೆ ಏರಿಕೆ ಆಗತ್ತಲ್ವ, ಆವಾಗ ಎಷ್ಟು ಕೋಟಿಯಷ್ಟು ಫಂಡನ್ನು ಬಿಡುಗಡೆ ಮಾಡಬೇಕಾಗತ್ತೆ? ಈ ಎಲ್ಲ ಒಂದು ಮಾಹಿತಿಯ ಕುರಿತಾಗಿ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಡೀಟೇಲ್ಸನ್ನು ನಿಮಗೆ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಈ ವಿಡಿಯೋ ನೋಡುವುದರ ಮುಖಾಂತರ ನಿಮಗೆ ಬರೀ ಈ ಪಿ ಎಂ ಕಿಸಾನ್ ಯೋಜನೆಯ ಬಗ್ಗೆ ಮಾಹಿತಿ ಸಿಗೋದಲ್ಲದೆ ನಿಮ್ಮ ಹೊಲ ಗದ್ದೆಗಳನ್ನು ಇನ್ಯಾರೋ ಬಂದು ಲಪಟಾಯಿಸ್ಕೊಂಡು ಹೋಗೋದು, ಇನ್ಯಾರೋ ಬಂದು ಮತ್ತೊಬ್ಬರಿಗೆ ಮಾರಾಟ ಮಾಡೋದು, ಅಥವಾ ನಿಮ್ಮ ಹೊಲ ಗದ್ದೆಗಳಿಗಾಗಿ ನೀವೇ ಕೋರ್ಟು ಕಚೇರಿ ಅಂತ ಅಲೆದಾಡಬಾರದಂದರೆ ಅಂತಹ ವಿಷಯ ಒಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ನಿಮಗೆ ತಿಳಿಸಿದೆ. ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಹಾಗಾಗಿ ನೀವು ಈ ಒಂದು ವಿಡಿಯೋನ ನೋಡಲೇಬೇಕಾದಂತಹ ಅನಿವಾರ್ಯತೆ ಇದೆ. ಸೊ ನೀವು ನೋಡಿದ್ರೆ ಮಾತ್ರ ನಿಮಗೆ ಡೀಟೇಲ್ಸ್ ಆಗಿರತಕ್ಕಂತಹ ಮಾಹಿತಿ ಸಿಗುವಂಥದ್ದು. ಸ್ನೇಹಿತರೆ, ಈಗ ನಾವು ನೇರವಾಗಿ ಟಾಪಿಕ್ಗೆ ಬರ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಈ ಬಾರಿ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಬಹಳ ಒಂದು ಎಲ್ಲ ಕಡೆಯೂ ಕೂಡ ಸುದ್ದಿ ಆಗ್ತಾ ಇದೆ. 4,000ಕ್ಕೆ ಏರಿಕೆ ಆಗ್ತಾ ಇದೆ. 4,000 ದುಡ್ಡು ಜಮಾ ಆಗುತ್ತೆ ಇನ್ಮೇಲಿಂದ. ಅಂದರೆ ವಾರ್ಷಿಕವಾಗಿ 12,000 ಜಮಾ ಆಗುತ್ತೆ ಅಂತ ಬಹಳಷ್ಟು ಜನ ಅಂದ್ಕೊಂಡು ಬಿಟ್ಟಿದ್ದೀರಿ. ಇದು ನಿಮ್ಮ ಕನ್ಫ್ಯೂಷನ್. ಹೌದು, 4,000 ಏರಿಕೆ ಆಗ್ತಾ ಇದೆ, ಓಕೆ. ಆದರೆ ನಮ್ಮ ರಾಜ್ಯಕ್ಕಲ್ಲ ಸ್ನೇಹಿತರೆ, ಇದು ಬಿಹಾರ ರಾಜ್ಯದಲ್ಲಿ ಏರಿಕೆ ಆಗ್ತಕ್ಕಂಥದ್ದು. ನಮ್ಮ ರಾಜ್ಯದಲ್ಲಿ ಯಾಕೆ ಏರಿಕೆ ಆಗ್ತಾ ಇಲ್ಲ ಅಂದರೆ, ನಮ್ಮ ರಾಜ್ಯ ಸರ್ಕಾರ ಪಿ ಎಂ ಕಿಸಾನ್ ಯೋಜನೆಯ ಜೊತೆಗೆ ಕೈ ಜೋಡಿಸಿ ರೈತರಿಗೆ ಇನ್ನೂ 2,000 ಕೊಟ್ಟರೆ ಏರಿಕೆ ಆಗಬಹುದು. ಆದರೆ ಇದು 100% ಅಲ್ಲ, 200% ಆಗದೇ ಇರುವಂತಹ ಸಮಾಚಾರ. ಏಕೆ ಅಂದರೆ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಗ್ಯಾರಂಟಿ ಯೋಜನೆಗಳು ಜಾರಿಯಲ್ಲಿದ್ದಾವೆ ಒಂದು ಕಡೆ. ಇನ್ನೊಂದು ಕಡೆ ನಮ್ಮ ರಾಜ್ಯದಲ್ಲಿ ಈಗಾಗಲೇ ನೋಡಿದಿರಿ, ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಸಾಕಷ್ಟು ದುಡ್ಡು ಖರ್ಚು ವೆಚ್ಚ ಆಗಿದೆ, ಇದೊಂದು ಕಡೆ. ಇನ್ನೊಂದು ಕಡೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕೇಂದ್ರದಲ್ಲಿ BJP ಸರ್ಕಾರ ಹಂತದಲ್ಲಿ ಪಿ ಎಂ ಕಿಸಾನ್ BJP ಸರ್ಕಾರ ಜಾರಿ ತಂದಿರತಕ್ಕಂತಹ ಯೋಜನೆ, ಮೋದಿಯವರು ತಂದಿರತಕ್ಕಂತಹ ಯೋಜನೆ. ಇನ್ನು ಕಾಂಗ್ರೆಸ್ ಪಕ್ಷ ಇದಕ್ಕೆ ಕೈ ಜೋಡಿಸುತ್ತಾ 200% ಆಗದೇ ಇರುವಂತಹ ಒಂದು ವಿಚಾರ ಇದು. ಹೀಗಾಗಿ ನಮ್ಮ ರಾಜ್ಯದಲ್ಲಿ ಏರಿಕೆ ಈ ಒಂದು ಆಗೋದಿಲ್ಲ. ಬಿಹಾರದಲ್ಲಿ ಹೇಗೆ ಏರಿಕೆ ಆಯ್ತಂದರೆ, ಬಿಹಾರದಲ್ಲಿ ಕೂಡ ಚುನಾವಣೆ ನಡೆದಿತ್ತು. ಆ ಸಂದರ್ಭದಲ್ಲಿ NDA ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ, ಅಂದರೆ ಚುನಾವಣೆಗಿಂತ ಮುಂಚೆ ಘೋಷಣೆ ಮಾಡುತ್ತೆ, ನಾವು ಏನಾದರೂ ಆಯ್ಕೆ ಆಗಿದ್ದೆ ಆದರೆ, ನೀವು ನಮ್ಮನ್ನು ಆರಿಸಿ ತಂದಿದ್ದೆ ಆದರೆ, ನಾವು ಇಲ್ಲಿರ್ತಕ್ಕಂತಹ ರೈತರಿಗೆ ಕೇಂದ್ರದಿಂದ ಬಂದಿರತಕ್ಕಂತಹ 2,000 ಜೊತೆಗೆ ನಾವು ಕೂಡ 2,000 ಜೋಡಿಸಿ 4,000 ದುಡ್ಡನ್ನು ಕೊಡ್ತೀವಿ ಅಂತ ಸ್ಪಷ್ಟನೆ ಕೊಡ್ತಾರೆ, ಹೇಳಿಕೆಯನ್ನು ಕೊಡ್ತಾರೆ. ಅದು ನರೇಂದ್ರ ಮೋದಿಯವರು ಕೂಡ ಘೋಷಣೆ ಮಾಡ್ತಾರೆ. ತದನಂತರ NDA ಸರ್ಕಾರ ಅಲ್ಲಿ ಆಯ್ಕೆ ಕೂಡ ಆಗತ್ತೆ. ಹೀಗಾಗಿ ಪಿ ಎಂ ಕಿಸಾನ್ ಯೋಜನೆಯ 22ನೇ ಕಂತಿನಲ್ಲಿ ಬಿಹಾರದ ರಾಜ್ಯದಲ್ಲಿ 2,000 ಅಷ್ಟೇ ಅಲ್ಲ, ಅಲ್ಲಿರ್ತಕ್ಕಂತಹ ರೈತರಿಗೆ 4,000 ದುಡ್ಡು ಜಮಾ ಆಗುವಂಥದ್ದು. ಆದರೆ ಕೇಂದ್ರ ಸರ್ಕಾರದಿಂದ 2,000ನೇ ಜಮಾ ಆಗುವುದು. ಯಾಕಂದರೆ ಅಲ್ಲಿಯ ರಾಜ್ಯ ಸರ್ಕಾರ ಕೊಡ್ತಾ ಇದೆ ದುಡ್ಡನ್ನು. ಅದಷ್ಟು ಸ್ಪಷ್ಟವಾಗಿ ತಿಳಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ. ಏನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಬಹುದು. ಇನ್ನು ಈ 22ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಈ ಪ್ರಶ್ನೆ ಅಂತೂ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ. ಯಾಕಂದರೆ 2,000 ಬಿಡುಗಡೆ ಆಗಲಿ, ಓಕೆ, ಅದನ್ನಾದರೂ ಬಿಡುಗಡೆ ಮಾಡಲಿ ಬೇಗ ಅಂತ ಕಾಯ್ತಾ ಇದ್ದೀರಿ. ಸ್ನೇಹಿತರೆ, ಬೇಗ ಬಿಡುಗಡೆ ಮಾಡಲಿಕ್ಕೆ ಇದು ಗೃಹಲಕ್ಷ್ಮಿ ಯೋಜನೆ ಅಲ್ಲ. ಅಂದರೆ ಪ್ರತಿ ತಿಂಗಳು ಕೊಡಲಿಕ್ಕೆ ಗೃಹಲಕ್ಷ್ಮಿ ಯೋಜನೆ ಅಲ್ಲ, ಇದು 4 ತಿಂಗಳಿಗೊಮ್ಮೆ ಕೊಡ್ತಕ್ಕಂತಹ ಯೋಜನೆ. 21ನೇ ಕಂತಿನ ಹಣ ನವೆಂಬರ್ 19ನೇ ತಾರೀಕು ಕೊಟ್ಟಿದ್ದರು. ಈಗ
ಈ ಫೆಬ್ರವರಿ ಕೊನೆಯ ವಾರದಲ್ಲಿ ಅಥವಾ ಜನವರಿಯ ಮೊದಲನೇ ವಾರದಲ್ಲಿ ಪಿ ಎಂ ಕಿಸಾನ್ 22ನೇ ಕಂತಿನ ಹಣ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ಅಂತೆ. ಆದರೆ ಡೇಟ್ ಫಿಕ್ಸ್ ಮಾಡಿಲ್ಲ. ಆದರೆ ಒಂದು ವಿಚಾರ ಏನಪ್ಪ ಅಂದರೆ, ಡೇಟ್ ಫಿಕ್ಸ್ ಮಾಡಿದ ತಕ್ಷಣ ಆ ಡೇಟ್ ಹೊರತುಪಡಿಸಿ ನಾನು ಮುಂದೆ 2 ದಿನಗಳಲ್ಲಿ ಜಮಾ ಮಾಡ್ತೀವಿ, 4 ದಿನಗಳಲ್ಲಿ ಜಮಾ ಮಾಡ್ತೀವಿ, ಹಾಗೆ ಹೀಗೆ ಅಂತ ಬೋಗಳೆ ಬಿಡೋದಿಲ್ಲ. ಒಂದು ಡೇಟನ್ನು ಫಿಕ್ಸ್ ಮಾಡಿದ್ರೆ ಸಾಕು. ಯಾವುದಾದ್ರೂ ಒಂದು ರಾಜ್ಯ ಕೂಡ ಫಿಕ್ಸ್ ಮಾಡ್ತಾರೆ. ಆ ರಾಜ್ಯದಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಫಂಕ್ಷನ್ನ ಮುಖಾಂತರ ಒಂದು ಬಟನ್ ಒತ್ತಿದ್ರೆ ಸಾಕು, ಪಿ ಎಂ ಕಿಸಾನ್ ಯೋಜನೆಯಲ್ಲಿ ನಿಮ್ಮ ಖಾತೆಗಳಿಗೆ ಕೇವಲ 2-3 ದಿನಗಳಲ್ಲಿ 10,000 ಕೋಟಿಯಷ್ಟು ರೈತರಿದ್ದೀರಿ ಇಡೀ ದೇಶದಲ್ಲಿ. ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಅಂದರೆ ಹೆಚ್ಚಿನ ರೈತರೇ ಇದ್ದೀರಿ, ಆದರೆ ಫಲಾನುಭವಿಗಳು 10,000 ಕೋಟಿಯಷ್ಟು ಇದ್ದೀರಿ. ಹೀಗಾಗಿ ಎಲ್ಲ ರೈತರಿಗೆ 20,000 ಕೋಟಿಯಷ್ಟು ದುಡ್ಡು ಬೇಕಾಗತ್ತೆ. ಒಂದು ವೇಳೆ 4,000ಕ್ಕೆ ಏರಿಕೆ ಮಾಡಿದ್ದೆ ಆದರೆ 40,000 ಕೋಟಿಯಷ್ಟು ಫಂಡ್ ಬೇಕಾಗತ್ತೆ. ಸ್ನೇಹಿತರೆ, ಅಷ್ಟು ಹೆಚ್ಚಳ ಮಾಡಿದ್ರೆ ಸರ್ಕಾರಕ್ಕೆ ಹೊಡೆತ ಬೀಳೋದು ನಿಜ. ಯಾಕಂದರೆ ಸರ್ಕಾರದ ಆರ್ಥಿಕ ಹೊರೆ ನಿಮಗೆ ಗೊತ್ತಿದೆ. ನಮ್ಮ ರಾಜ್ಯದಲ್ಲಿ ಯಾವ ರೀತಿಯಾಗಿ ಗ್ಯಾರಂಟಿ ಯೋಜನೆಗಳಿಂದಾಗಿ ಸರ್ಕಾರ ತತ್ತರಿಸಿ ಹೋಗಿದೆ, ದುಡ್ಡಿನಿಂದಾಗಿ ಬೆಲೆಗಳ ಏರಿಕೆ ಆಗಿದೆ, ದುಡ್ಡಿನ ಕೊರತೆಯಿಂದಾಗಿ ಸಾಲಗಳನ್ನು ಮಾಡಿಕೊಳ್ಳುವಂತಹ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ಬಂದುಬಿಟ್ಟಿದೆ, ಸಾಲ ಕೂಡ ಮಾಡಿಕೊಂಡಿದೆ. ಹೀಗೆ ಕೇಂದ್ರ ಸರ್ಕಾರವು ಕೂಡ ಕೊಟ್ಟಿದ್ದೇ ಆದರೆ ಇನ್ನೂ ಸಾಲ ಮಾಡಿಕೊಳ್ಳುತ್ತೆ. ಸದ್ಯಕ್ಕೆ ಇರ್ತಕ್ಕಂತಹ ಒಂದು ಯೋಜನೆಗಳನ್ನು ಕೊಡ್ತಾ ಇದ್ದಾರೆ ಸರಿಯಾಗಿ. ಇನ್ನು ಹೆಚ್ಚುವರಿ ಕೊಡಲಿಕ್ಕೆ ಹೋದರೆ ಗ್ಯಾರಂಟಿ ಹೇಳ್ತಾ ಇದ್ದೀನಿ ಸಾಲ ಆಗುತ್ತೆ. ಹೀಗಾಗಿ ಎಷ್ಟು ಕೊಡಬೇಕು ಅಷ್ಟು ಲಿಮಿಟ್ನಲ್ಲಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ, ಅದನ್ನು ನಾವು ಸ್ವೀಕರಿಸೋಣ. ಸದ್ಯಕ್ಕೆ ನಿಮ್ಮ ಅನಿಸಿಕೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಇನ್ನು ನೇರವಾಗಿ ಇಂಪಾರ್ಟೆಂಟ್ ಮಾಹಿತಿಗೆ ಬರೋಣ. ನಾನು ಮೊದಲೇ ಹೇಳಿದ್ದೀನಿ ವಿಡಿಯೋದ ಪ್ರಾರಂಭದಲ್ಲಿ, ನಿಮ್ಮ ಡಾಕ್ಯುಮೆಂಟ್ಸ್ಗಳು ಲಿಂಕ್ ಆಗಿರಬೇಕು. ಈ 4,000ನಾದರೂ ಬರಲಿ ಅಥವಾ 2,000ನಾದರೂ ಬರಲಿ, ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗಬೇಕಲ್ವಾ. ಮೊದಲು ಈ ಒಂದು ಲಿಂಕನ್ನು ಮಾಡ್ಕೊಳ್ಳಿ. ಅದು ಯಾವ ಡಾಕ್ಯುಮೆಂಟ್ಸು, ಅದರ ಜೊತೆಗೆ ಸ್ನೇಹಿತರೆ ನಿಮ್ಮ ಹೊಲಗದ್ದೆಗಳು ಇನ್ಯಾರೋ ಬಂದು ಲಪ್ಟಾಯಿಸ್ಕೊಂಡು ಹೋಗ್ಬಾರ್ದಂದರೆ ಅದಕ್ಕೂ ಕೂಡ ಈ ಡಾಕ್ಯುಮೆಂಟ್ಸ್ ಲಿಂಕ್ ಆಗಿರಲೇಬೇಕು. ಅದು ಯಾವ ಡಾಕ್ಯುಮೆಂಟ್ಸ್ ಅಂದರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕು. ಇದೇನಪ್ಪ ಬಿಡಿ ನಮಗೆ ಗೊತ್ತಿದೆ ಅಂತ ನೀವು ಕೇಳಬಹುದು. ನಮ್ಮ ರಾಜ್ಯದಲ್ಲಿನೇ ಸಾಕಷ್ಟು ಕಡೆ ಸಾಕಷ್ಟು ಜಿಲ್ಲೆಗಳಲ್ಲಿ ನಾವು ಗಮನಿಸಿದ್ದೀವಿ, ಯಾರೋದೋ ಆಸ್ತಿಯನ್ನು ಇನ್ಯಾರೋ ಬಂದು ಲಪ್ಟಾಯಿಸ್ಕೊಂಡು ಹೋಗುವಂಥದ್ದು. ಓಕೆ, ನೀವು ಕೋರ್ಟ್ ಕಚೇರಿ ಅಂತ ಹೋಗ್ತೀರಿ, ನಿಮ್ಮ ಆಸ್ತಿಯನ್ನು ನೀವೇ ಪಡ್ಕೊಳ್ತೀರಿ, ನಿಮ್ಮ ಹತ್ರ ಲಾಯರ್ ಇದ್ದಾರೆ, ವಕೀಲರಿದ್ದಾರೆ, ಬೆಸ್ಟ್ ವಕೀಲರಿದ್ದಾರೆ, ಆಗೋ ಹೇಗೋ ಪಡ್ಕೊಳ್ತೀರಿ. ಆದರೆ ನೀವು ಅಡ್ಡಾಡಿರ್ತಕ್ಕಂತಹ ಸಮಯ, ನೀವು ಕೊಟ್ಟಿರ್ತಕ್ಕಂತಹ ಫೀಸ್, ಕೋರ್ಟು ಕಚೇರಿ ಅಂತ ಅಲ್ದಾಡಿರ್ತಕ್ಕಂತಹ ದುಡ್ಡು ವಾಪಸ್ ಬರತ್ತಾ ಇಲ್ವಲ್ಲ. ಕೇವಲ 1 ಗಂಟೆಯ ಕೆಲಸಕ್ಕೋಸ್ಕರ ಲಕ್ಷಾಂತರ ರೂಪಾಯಿಗಳನ್ನು ನೀವು ಖರ್ಚು ಮಾಡಬೇಕಾಗತ್ತೆ. ಅಥವಾ ಹೊಲ ಗದ್ದೆಗಳನ್ನೇ ಕಳ್ಕೊಂಡು ಬಿಟ್ಟರೆ ಆವಾಗ ಏನು ಮಾಡ್ತೀರಿ. ಹೀಗಾಗಿ ನಿಮ್ಮ ಹತ್ರನೂ ಕೂಡ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇಟ್ಕೊಳ್ಬೇಕಂದ್ರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಇದು ಲಿಂಕ್ ಇದ್ದರೆ ಎಲ್ಲ ಯೋಜನೆ ಪಡ್ಕೊಳ್ಬೋದು ನೀವು. ಪಿ ಎಂ ಕಿಸಾನ್, ಬರ ಪರಿಹಾರ, ಬೆಳೆ ಹಾನಿ ಪರಿಹಾರ, ಫಸಲ್ ಬಿಮಾ ಯೋಜನೆ, ರೈತರಿಗೆ ಕೊಡ್ತಕ್ಕಂತಹ ಸಬ್ಸಿಡಿ ಟ್ರ್ಯಾಕ್ಟರ್ಗಳಾಗಿರಲಿ, ಹೀಗೆ ಎಲ್ಲ ಯೋಜನೆಗಳನ್ನು ಪಡ್ಕೊಳ್ಬಹುದು ರೈತರಿಗೆ ಸಂಬಂಧಪಟ್ಟಂತೆ. ಸೊ ಹಾಗಾದರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಂದ್ರೆ ಒಂದು ಪಹಣಿ, ಒಂದು ಆಧಾರ್ ಕಾರ್ಡು, ಒಂದು ಮೊಬೈಲ್ ಸಂಖ್ಯೆ ತೆಗೆದುಕೊಂಡು ಹೋಗಬೇಕು. ಎಲ್ಲಿ? ಗ್ರಾಮ ಪಂಚಾಯಿತಿಗಳಿಗೆ. ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಇವುಗಳನ್ನು ಕೊಟ್ಟರೆ ಸಾಕು. ಅಲ್ಲಿರ್ತಕ್ಕಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ಲಿಂಕ್ ಮಾಡಿಸಿ ಕೊಡುವಂತಹ ಕೆಲಸ ಮಾಡ್ತಾರೆ. ಸೊ ಆದಷ್ಟು ಎಲ್ಲ ರೈತರು ಈ ಕೆಲಸವನ್ನು ಮಾಡಿ, ಯಾಕಂದರೆ ಬಹಳ ಇಂಪಾರ್ಟೆಂಟ್ ಇದು. ಸೊ ಇದನ್ನು ಮಾಡಿದ್ರೆ ಮುಂದಿನ ಎಲ್ಲ ಯೋಜನೆಗಳು ಸಿಗಲಿಕ್ಕೆ ಸಾಧ್ಯ. ಸೊ ಇದನ್ನು ಮುಖ್ಯವಾಗಿ ಮಾಡಿ. ಇದು ಬರೀ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ಆದೇಶ ಅಲ್ಲ, ರಾಜ್ಯ ಸರ್ಕಾರದಿಂದ ಕೃಷಿ ಸಚಿವರಾದಂತಹ ಕೃಷ್ಣ ಬೈರೇಗೌಡವರು ಕೂಡ ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದಾರೆ. ಹೀಗಾಗಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಂಪಾರ್ಟೆಂಟ್ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಅಂತ ಸೆಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ರೈತರಿಗೆ ಶೇರ್